ಯೂಟ್ಯೂಬರ್ ಅಭಿಷೇಕ್ಗೆ ಎಸ್ಐಟಿ ಗ್ರಿಲ್ ಮುಂದುವರೆದಿದೆ. ತಡರಾತ್ರಿಯವರೆಗೂ ಕೂಡ ಅಭಿಷೇಕನನ್ನ ವಿಚಾರಣೆಗೊಳಪಡಿಸಿದ್ದಾರೆ ಪೊಲೀಸರು. ಇನ್ನು ಬೆಳ್ತಂಗಡಿಯಲ್ಲಿ ಎಸ್ಐಟಿ ಠಾಣೆಯಲ್ಲಿಯೇ ಅಭಿಷೇಕ್ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಡೇ 3 ಅಭಿಷೇಕನಿಗೆ ಎಸ್ಐಟಿ ವಿಚಾರಣೆಯನ್ನ ಮುಂದುವರಿಸ್ತಾ ಇದೆ. ಚಿನ್ನಯ್ಯನ ಮುಂದೆಯೇ ಅಭಿಷೇಕ್ಗೆ ಸಾಲು ಸಾಲು ಪ್ರಶ್ನೆಯನ್ನ ಎಸ್ಐಟಿ ಕೇಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜಯಂತ್ ಜೊತೆಗೆ ಬಂಗ್ಲೆಗುಡ್ಡದಲ್ಲಿ ಈ ಶವ ಹುಡುಕಾಟಕ್ಕೆ ಈತ ಮುಂದಾಗಿದ್ದ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಹಲವು ಸುಳ್ಳು ಸುದ್ದಿ ಪ್ರಸಾರವನ್ನ ಅಭಿಷೇಕ್ ಮಾಡಿದ್ದ. ಈ ಅಭಿಷೇಕ್ ಬುರ್ಡೆ ಗ್ಯಾಂಗಿನ ಮತ್ತೊಬ್ಬ ಸದಸ್ಯ. ಈತನನ್ನ ಚಿನ್ನಯ್ಯನ ಹೇಳಿಕೆಗೆ ಆಧರಿಸಿ ಬುಲಾವ್ ಕೊಟ್ಟು ವಿಚಾರಣೆಯನ್ನು ನಡೆಸಿ ಇವತ್ತು 3ನೇ ದಿನದ ವಿಚಾರಣೆ. ಈತ ಮೂಲತಃ ಹಾಸನದವನು. ವ್ಯೂಸು ಲೈಕ್ಸಿಗೋಸ್ಕರ ನಾನು ಯೂಟ್ಯೂಬ್ನಲ್ಲಿ ಧರ್ಮಸ್ಥಳದ ವಿರುದ್ಧ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೆ. ನಮಗೊಬ್ಬರು ಬಾಸ್ ಇದ್ರು, ಅವರು ಹೇಳಿದಂತೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಅನ್ನುವಂತಹ ವಿಚಾರವನ್ನು SIT ಮುಂದೆ ಬಾಯ್ಬಿಟ್ಟಿದ್ದಾನೆ. ಇವತ್ತು 3ನೇ ದಿನದ ವಿಚಾರಣೆ. ಇವತ್ತು ಯೂಟ್ಯೂಬರ್ ಅಭಿಷೇಕ ಮತ್ಯಾವ್ಯಾವ ವಿಚಾರಗಳನ್ನು ಬಾಯ್ಬಿಡ್ತಾನೆ SIT ಮುಂದೆ ಅನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಈತ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದ. ಅದರಲ್ಲಿ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ, ಸುಳ್ಳು ಸುದ್ದಿಗಳನ್ನು ಹಾಕ್ತಾ ಇದ್ದ. ಜೊತೆಗೆ ಸುಜಾತಾ ಭಟ್ ಜೊತೆಗೂ ಕೂಡ ನಿಕಟ ಸಂಪರ್ಕವನ್ನು ಹೊಂದಿದ್ದ. ಗಿರೀಶ್ ಮಠಣ್ಣನವ್ರ ಜೊತೆಗೆ ಈತನಿಗೆ ಕಾಂಟ್ಯಾಕ್ಟ್ ಇತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗೆ ಈತನಿಗೆ ಕಾಂಟ್ಯಾಕ್ಟ್ ಇತ್ತು. ಟಿ ಜಯಂತ್ ಕೋಡೆಗೂ ಕೂಡ ನಿರಂತರವಾಗಿ ಈ ಅಭಿಷೇಕ್ ಕಾಂಟ್ಯಾಕ್ಟ್ನಲ್ಲಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಈತ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ನಿರಂತರವಾಗಿ ಸುಳ್ಳು ಸುದ್ದಿಯನ್ನು ಧರ್ಮಸ್ಥಳದ ವಿರುದ್ಧ ಪ್ರಚಾರ ಮಾಡ್ತಾ ಇದ್ದ. ಈಗ SITಯ ಬಿಸಿ ಈತನಿಗೆ ತಟ್ಟಿದೆ.